ಸ್ನೇಹಿತರೆ ನಮಸ್ಕಾರ, ನಿಮ್ಮೆಲ್ಲರಿಗೂ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಮತ್ತೆ ಕಚಗುಳಿ ನಿಮ್ಮ ಮುಂದೆ ಬಂದಿದ್ದೀನಿ ನಗುವಿನ ಹಾವಳಿನ ಕೊಡೋದಕ್ಕೆ. ಈ ಥರ ಪಾತ್ರ ಇವತ್ತು ನಾನು ಯಾರು ಕರ್ಕೊಂಬರ್ತಿದ್ದೀನಿ, ಎಷ್ಟು ಜನ ಇದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ನಾವಂತೂ ಮಾಡಿರೋದು ಕಲ್ಪನೆಯ ಪಾತ್ರ. ಇದನ್ನು ಒಬ್ಬ ನಮ್ಮ ಚಂದಾದಾರರು ಕೂಡ ಈ ಪಾತ್ರ ಮಾಡಿಸಿ ದಯಾನಂದ್ ಸರ್ ಹತ್ರ ಅಂತ ಕೇಳಿಸಿದ್ರು. ಸೊ ಅವರ ಒಂದು ಕೋರಿಕೆ ಮೇರೆಗೆ ಸತ್ಯ ಅನ್ನೋದು ಒಂದು ನಗ್ನ, ಆ ನಗ್ನವನ್ನು ಬಿಚ್ಚಿಡೋದಕ್ಕೆ ನಿಮ್ಮ ಮುಂದೆ ನಾವು ಇಡ್ತಿದ್ದೀವಿ. ಈಗ ಲಗ್ನದ ತಿಳಿಸ ನಿಮ್ಮೆಲ್ಲರಿಗೂ ಕಚಗುಳಿ ನಗುವಿನ ಹಾವಳಿಗೆ ಸ್ವಾಗತ, ಸುಸ್ವಾಗತ. ಹಲೋ, ಇದು ಹೊಟ್ಟೆ ಹೊರ್ಕೊಳ್ಳೋರಿಗೆ ಅಲ್ಲ, ಸಂತೋಷಪಟ್ಟು ನಗೋರಿಗೆ ಮಾತ್ರ. ಹೌದು ಸ್ನೇಹಿತರೆ, ನಮ್ಮ ಜೊತೆಗಿದ್ದಾರೆ ನಮ್ಮ ದಾಸಪ್ಪ, ಎಣ್ಣೆ ದಾಸಪ್ಪನವರೇ. ನ್ಯೂ ಇಯರ್ ಜೋರ? ನಾವು 31st ನೈಟ್ ಕುಡಿಯೋದಿಲ್ಲ. ಯಾಕೆ? 31st ಎಲ್ಲರೂ ಕುಡಿದಾಗ ನಾವು ಕುಡಿದ್ರೆ ಏನು ಬೇಜಾರು, ಅದಕ್ಕೆ ನಾವು ಫಸ್ಟ್ ಮಾರ್ನಿಂಗ್. ನೀವು ಯಾಕ್ರಿ ಇಷ್ಟು ಗುಂಡಾಗ್ತೀರಾ ನೀವು? ಅವ್ರು ಯಾಕೆ ಮಾಡ್ತಾರೆ? ಕೆಮ್ತಿದ್ದೀರಾ, ಆರೋಗ್ಯ ಹಾಳಾಗತ್ರಿ. ನಾವು ಕೆಮ್ತಾರೋದೇನಂದ್ರೆ ಬ್ರ್ಯಾಂಡ್ ಚೇಂಜ್ ಆಗಿ. ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಗೆ ಕಾಳಜಿ ಇಲ್ವಾ? ಸರ್ಕಾರ ನಡಿಬೇಕು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ಇಲ್ಲಾಂದರೆ ಸರ್ಕಾರ ಎಲ್ಲಿ ನಡೀತದೆ? ಯಾವ ಸರ್ಕಾರನೂ ನಡೆಯಲ್ಲ ನಾವಿಲ್ಲ ಅಂದರೆ. ಗೊತ್ತಾಯ್ತಾ? ಲೈಟ್ ಉರಿಬೇಕಾದ್ರೆ ನಮ್ಮದೇ ದುಡಿಬೇಕು. ಟ್ಯಾಕ್ಸ್ ಕಟ್ಟದೆ ಸಾಯಂಕಾಲ ಐ ವಾಂಟ್ ಟು ಅವಾಯ್ಡ್ ಟ್ಯಾಕ್ಸ್, ಐ ವಾಂಟ್ ಟು ಅವಾಯ್ಡ್, ಯು ಅವಾಯ್ಡ್ ಟ್ಯಾಕ್ಸ್, ಡೋಂಟ್ ಪೇ ಟ್ಯಾಕ್ಸ್ ಅಂತ ಲೆಕ್ಕಾಚಾರ ಹಾಕ್ತಾರಲ್ಲ. ಸಾಯಂಕಾಲ ಕರೆಕ್ಟಾಗಿ 5:30 6:30 ಆಯ್ತಾ ಇದ್ದಂಗೆ ಟ್ಯಾಕ್ಸ್ ಕೊಟ್ಬಿಟ್ಟು ಹಾಕೊಂಡು ಮಾಡ್ಕೊತೀವಿ. ನಿಮ್ಮ ಥರ ಟ್ಯಾಕ್ಸು ಕಟ್ಟಲ್ಲ, ಈ ಥರ ಬಿದ್ದು ಬರಲೇ ಮುಖ ಎಲ್ಲ ಗಾಯ ಆಗಿದೆ, ಕೆಂಪು. ಒಳ್ಳೆ ಚೆನ್ನಾಗಿದ್ದಲ್ಲ ನೋಡ್ರಿ. ನೆಟ್ಟಿಗೆ ನಡ್ಕೊಂಡೋಗಿ ನೆಟ್ಟಿಗೆ ನಡ್ಕೊಂಬರಕ್ಕೆ ನಾನು ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ನಾವು ಬಾರ್ಗೆ ಹೋಗ್ತೀವಿ, ಸ್ವಲ್ಪ ಊಟ ಇರ್ತೀವಿ, ಇದೆಲ್ಲ ಆಯ್ತಿದೆ. ಸರಿ, ಕುಡಿಯೋದು ತಪ್ಪು ಅಂತ ಹೇಳಿಲ್ವೇನ್ರಿ? ಅವ್ರು ಮಾರೋದು ತಪ್ಪಲ್ವಾ? ಅವ್ರು ಏನಕ್ಕೆ ಮಾರ್ತಾರೆ? ಏನು ಗಿಡಕ್ಕೆ ಕೊಡಿಯಕ್ಕ ಮಾರ್ತಾರೆ? ಅದನ್ನು ನಮಗೋಸ್ಕರನೇ ಕುದಿಸೋದು, ನಮಗೋಸ್ಕರನೇ ಡಿಸ್ಟಿಲರಿ ಇರೋದು, ನಮಗೋಸ್ಕರನೇ ಫ್ಯಾಕ್ಟ್ರಿ ಇರೋದು, ನಾವು ಟ್ಯಾಕ್ಸ್ ಕಟ್ಟಲಿ ಅಂತಲೇ ಸರ್ಕಾರ ಕಾಯ್ಕೊಂಡಿರೋದು, ಅವ್ರ ಬಜೆಟಲ್ಲಿರೋದು ನಮ್ಮ ಹೊಟ್ಟೆ ಒಳಗಿರೋ ಕುಂಡಂದು ಟ್ಯಾಕ್ಸ್. ಅದಿಲ್ಲ ಅಂದರೆ ಸರ್ಕಾರ ಶಿವಪ್ಪ ಕಾಯೋ ತಂದೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇಲ್ವಾ? ಹೆಂಡತಿ, ಮಕ್ಕಳು, ಮನೆ, ಸಂಸಾರ. ಅಯ್ಯೋ, ಮಗ ಮನೆ ಕಟ್ಟೋನೆ, ಬೇರೆ ನನ್ನ ಖಾಲಿ ಬಾಟ್ಲಿ ದುಡ್ಡನ್ನ ಇಟ್ಟಿದ್ದಕ್ಕೆ ಅವ್ನು ಮನೆ ಕಟ್ಟವನು. ನೀನು ಫುಲ್ ಬಾಟ್ಲಿ ಇಟ್ಟಿದ್ರೆ ಎಷ್ಟಾಗೋದು? ಇವಾಗ ನೀವು ಕುಡಿಯಲ್ವಲ್ಲಪ್ಪ? ನಾ ಕುಡಿಯಲ್ಲ. ನಾನು ಕರೆಕ್ಟಾಗಿರೋ ದುಡ್ಡು ಇಟ್ಟಿದ್ದಿದ್ರೆ ಬೆನ್ಸ್ ಕಾರ್ ತೊಗೋಬೋದಾಯ್ತು. ನೀವು ಕುಡಿಯಲ್ಲ ತಾನೆ? ಇಲ್ಲ. ಎಲ್ಲಿ ನಿಮ್ಮ ಬೆನ್ಸ್ ಕಾರು? ಏನ್ರಿ ಮಾತಾಡ್ತೀರ? ಬೆನ್ಸ್ ಕಾರ್ಗೂ ಕುಡ್ತಕ್ಕೂ ಏನ್ರಿ ಸಂಬಂಧ? ಅದೇ ನೀವು ಕುಡಿದ ದುಡ್ಡು ನೀವು ಕುಡ್ದಿಲ್ವಲ್ಲಪ್ಪ, ಎಲ್ಲಿಟ್ಟಿದ್ದೀರ ಅವರೇ? ನೋಡ್ರಿ, ಇನ್ಕಮಿಂಗ್ ಬಂದಂಗೆ ಅವಳು ಹಿಂಗೆ ಹೋಯ್ತದೆ. ಸರಿ, ಫಸ್ಟ್ ಕುಡ್ದಿದ್ದು ಯಾವಾಗ? ನೀವು ಇಷ್ಟು ದೊಡ್ಡ ಕುಡುಕ ಆಗಿದೆ ಏನಕ್ಕೆ? ನಾವು ಕುಡುಕ ಎಲ್ಲ ಆಗಿದ್ದೀವಿ. ಯಾರು ಕುಡಿಯಲ್ಲ, ಎಲ್ಲರೂ ಕುಡಿತಾರೆ. ಆದರೆ ನಾವು ಹಗಲೊತ್ತಲ್ಲಿ ಗೊತ್ತಾಯ್ತದೆ, ಬಾಕಿ ಮುಂದೆ ಗೊತ್ತಾಗಲ್ಲ. ಅವ್ರು ರಾತ್ರಿ ಹೊತ್ತು ಕುಡಿದ್ಬಿಟ್ಟು ಪ್ರಜ್ಞೆ ಇಲ್ಲದೆ ಮಲ್ಕೊಳ್ತವೆ. ನಾವು ಹಗಲು ಪ್ರಜ್ಞೆ ಇಲ್ಲದೆ ಓಡಾಡ್ತೀವಿ, ರಾತ್ರಿ ಪ್ರಜ್ಞೆಯಾಗಿ ಮಲ್ಕೊಳ್ತೀವಿ. ನಿಮ್ಮ ಮನೇಲಿ ಬೈಯಲ್ವಾ ನಿಮ್ಮ ಹೆಂಡತಿ ಮಕ್ಕಳು? ಬೈತಾರೆ. ನೀನು ಒಬ್ಬನೇ ಕುಡಿತಾರೆ, ನಮಗೆ ತಂದ್ಕೊಡಲ್ವಲ್ಲ. ಮನೆಯವ್ರಿಗೆಲ್ಲ ಅಭ್ಯಾಸ ಮಾಡಿಬಿಟ್ಟಿದ್ದೀರಾ? ಮನೆಯವರೆಲ್ಲ ತಂದ್ಕೊಡಲ್ವಲ್ಲ ಅಂದರೆ ಮನೆಯಲ್ಲಿ ಹೆಂಡತಿ ಅಲ್ಲ, ಮತ್ತೆ ಅಪ್ಪ ಅಮ್ಮ ಕುಡಿಸ್ತೀರ? ನಮ್ಮಪ್ಪ ನಾ ಕುಡಿಸಲ್ಲ. ಅಯ್ಯೋ, ಅವ್ರು 5:30ಗೆ ಟೈಟು, ಅವರಷ್ಟು ಆಲ್ರೆಡಿ ಹಾಕೊಂಡ್ಬಿಟ್ಟಿರ್ತಾರೆ. ಏನ್ರಿ ಫ್ಯಾಮಿಲಿ ನಿಮ್ಮದು? ಒಳ್ಳೆ ಚೆನ್ನಾಗಿದೆಯಲ್ಲ. ನೀವು ಇಲ್ಲದೆ ಇರೋ ಪರದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತೀರ. ನಮ್ಗೆ ಹೊಟ್ಟೆ ನೋವು ಬಂದ್ರೆ ಒಂದು ಡ್ರಿಂಕ್ಸ್ ತೊಗೋತೀವಿ, ಚಳಿ ಆದರೆ ಇನ್ನೊಂದು ಡ್ರಿಂಕ್ಸ್ ತೊಗೋತೀವಿ. ನೀವು ಚಳಿ ಆದರೆ ಒಂದು ಟ್ಯಾಬ್ಲೆಟ್ ತೊಗೋತೀರಾ, ಹೊಟ್ಟೆ ನೋವು ಬಂದ್ರೆ ಒಂದು ಟ್ಯಾಬ್ಲೆಟ್ ತೊಗೋತೀರ ಅಷ್ಟೇ. ಸ್ವಲ್ಪ ನೀವು ಸೆನ್ಸಲ್ಲಿ ಇದ್ದೀರಲ್ಲ, ನಾನು ಕೇಳ್ಬೋದು. ನೀವು ಸೆನ್ಸ್ ಇಲ್ಲ, ನಾವು ಸೆನ್ಸರ್ ಆಗಿ ಸೆನ್ಸಲ್ಲಿ ಇದ್ದೀವಿ ಸರ್. ಹಾಗೆ ಸರಿ, ಇವಾಗ ಕುಡಿತ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತು.
ಗೊತ್ತಿದ್ದು ಅದೇ ತಪ್ಪು ಮಾಡ್ತಿರಲ್ಲ ನೀವು. ಒಳ್ಳೇದು ಯಾವ್ಯಾವ್ದಿದೆ ಇಲ್ಲಿ ನೀವು ಹೇಳಿದ್ರೆ ಕೇಳ್ಕೊಂಡ್ಬಿಡ್ತೀವಿ. ಕಟ್ಟುನಿಟ್ಟಿನ ಜೀವನ, ಬೆಳಗ್ಗೆ ಬೇಗ ಎದ್ದೇಳೋದು, ದೇಹನ ಸ್ವಲ್ಪ ದಂಡಿಸೋದು, ವ್ಯಾಯಾಮ ಮಾಡೋದು, ಆಮೇಲೆ ಸೂರ್ಯನ್ ನಮಸ್ಕಾರ ಮಾಡೋದು, ಒಂದು ಲಿಮಿಟ್ ಆದ ಒಂದು ಊಟ ತಿಂಡಿ. ಯಾವುದು ಊಟ ತಿಂಡಿ ಲಿಮಿಟ್ ಆಗಿರೋದು. ಯಾವ ಊಟ ತಿಂಡಿ? ಯಾವ ಗೊಬ್ಬರ ಹಾಕಿರೋ, ಇಂಗ್ಲೀಷ್ ಗೊಬ್ಬರ ಹಾಕಿರೋ, ಅಕ್ಕಿ ತಿಂದು ಹೊಟ್ಟೆ ನೋಯಿಸ್ಕೊಂಡು, ಆಮೇಲೆ ಯಾವುದೋ ಡಾಲ್ಡಾ ತುಪ್ಪ ತಿನ್ಕೊಂಡು, ಅದ್ಯಾವುದೋ ಪಿಜ್ಜಾ ತಿನ್ಕೊಂಡು, ಬರ್ಗರ್ ತಿನ್ಕೊಂಡ್ಬಿಟ್ಟು ಇವು ಅದಕ್ಕೆ ಅಡಿಕ್ಟು, ನಾವು ಇದಕ್ಕೆ ಅಡಿಕ್ಟು ಅಷ್ಟೇ. ತಂದೆನೇ 5:15 ಟೈಟ್ ಆಗ್ತಾರೆ ಅಂತ ಹೇಳ್ತಿರಲ್ಲ ನೀವು. ಅವ್ರು ಬೈದ್ ಬುದ್ಧಿ ಹೇಳ್ಬೇಕಾಗಿತ್ತು ನಿಮ್ಗೆ. ಒಳ್ಳೆ ಚೆನ್ನಾಯ್ತಲ್ಲ. ಯಾರು ಬುದ್ಧಿ ಹೇಳೋದು? ಸರ್ಕಾರನೇ ನಮ್ಮಿಂದ ನಡೀತಾ ಇರೋದು ಅಂತ ಹೇಳಿಲ್ಲ ನಿಮಗೆ. ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ನಮಗೆ ಭಾಳ ಮೋಸ ಮಾಡಿದ್ರಿ. ಏನ್ ಮೋಸ ಮಾಡಿದೆ? ಅದನ್ನೇ ಯಾಕೆ 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 ಕಣ್ಣೀರ್ ಹಾಕ್ತಿದ್ದೀರಾ? ಕಾರ್ಗೆ ಟ್ಯಾಕ್ಸ್ ಕಟ್ತಿರಲ್ವ ನೀವು? ಕಟ್ತೀವಿ. ಕಾರ್ ವೆಹಿಕಲ್ ಟ್ಯಾಕ್ಸ್ ಕಟ್ತೀವಿ. ವೆಹಿಕಲ್ ಟ್ಯಾಕ್ಸ್, ಪಾರ್ಕಿಂಗ್ ಜಾಗ ಕೊಡ್ತಾರಲ್ವ? ಹೌದು. ನಾವು ದಿವಸ ಸಾಯಂಕಾಲ ಬಾರ್ಗೆ ಹೋಗಿ ಕುಡಿತೀವಿ, ಟ್ಯಾಕ್ಸ್ ಕಟ್ತೀವಿ. ನಮಗೆ ಸ್ಲೀಪ್ ಏರ್, ಡ್ರಿಂಕ್ ಆ್ಯಂಡ್ ಸ್ಲೀಪ್ ಅಂತ ಒಂದು ಪಾರ್ಕಿಂಗ್ ಜಾಗ ಕೊಟ್ಟಿಲ್ಲ. ಮೋಸ ಮಾಡಿಬಿಟ್ಟವ್ರಿ. ಫುಲ್ ಮೋಸ. ನಮ್ಗೆ ಒಂದು ಕಡೆ ಕುಡಿದು ಮಲಗುವ ಜಾಗ ಅಂತ ಕೊಡ್ಬೇಕಪ್ಪ. ನಮ್ದು ಫೆಸಿಲಿಟಿ ತೊಗೋತಾರೆ, ಟ್ಯಾಕ್ಸ್ ತೊಗೋತಾರೆ. ಯಾವ್ಯಾವುದಕ್ಕೋ ಲೋನ್ ಕೊಡ್ತೀರ ನೀವು, ಹಾಳಾಗಿ ಹೋಗೋಕ್ಕೆಲ್ಲ ಲೋನ್ ಕೊಡ್ತೀರಾ. ಆಮೇಲೆ ನಮ್ಗೆ ಕೊಡ್ರಿ, ಯಾಕಂದ್ರೆ ಮೇಲೆ ಭರವಸೆ ಅಲ್ವಾ? ಡಿಸ್ಟಿಲರಿ ನಡೀತಾ ಇರೋದು ನಮ್ಮಿಂದ, ಸರ್ಕಾರ ನಡೀತಾ ಇರೋದು ನಮ್ಮಿಂದ ಅಂತ ಹೇಳ್ತಾ ಇದ್ದೀನಿ. ನಾವು ಎಷ್ಟು ಒಳ್ಳೆ ಜನ ಗೊತ್ತಾ? ಇದುವರೆಗೂ ಅಕ್ಕಿ ಬೆಲೆ ಜಾಸ್ತಿ ಆದರೆ ಎಷ್ಟು ಜನ ಗಲಾಟೆ ಮಾಡೋದು? ಹೌದು. ಬಸ್ ರೇಟ್ ಜಾಸ್ತಿ ಆದರೆ ಎಷ್ಟು ಜನ? ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೂ ಗಲಾಟೆ ಮಾಡೋದು. ನಮ್ದು ಎಷ್ಟು ಸತಿ ಜಾಸ್ತಿ ಮಾಡಿದ್ರು ಡ್ರಿಂಕ್ಸ್ ಬೆಲೆ, ಯಾರೋ ಒಬ್ಬರು ಗಲಾಟೆ ಮಾಡಿದ್ವ? ಎಷ್ಟು ಒಳ್ಳೆ ಜನ ನಾವು. ಬಾಯಿ ಮುಚ್ಕೊಂಡು ಸುಮ್ಮನೆ ಆಯ್ತಪ್ಪ, 600 ರೂಪಾಯಿ ಇರೋ ಬಾಟ್ಲಿ 800 ರೂಪಾಯಿ ಮಾಡಿದ್ದೆ, ಒಳ್ಳೆದಾಯ್ತಪ್ಪ ಅಂತೀವಿ. ಸಿನಿಮಾದವರು ನಮ್ಗೆ ದುಡ್ಡು ಕೊಡುವ ಹಿಂಗೆ. ಒಂದು ಡ್ರಿಂಕ್ಸ್ ಹಾಡಿಲ್ಲ ಅಂದರೆ ಆ ಪಿಕ್ಚರೇ ಓಡಲ್ಲ ಅಂತ. ಖಾಲಿ ಕೊಟ್ರ ಬಾಟಲಿಗೆ ಲೈಪು ನಮಗೆಲ್ಲಿಂದ ಬಂತು? ಆ ಪೈಪಲ್ಲಿ ದುಡ್ಡು ಬರಲೇ ಇಲ್ಲ. ಎಲ್ಲ ಅವರೇ ದುಡ್ಡು ಮಾಡ್ಕೊಂಬಿಟ್ರು ಚೆನ್ನಾಗಿ. ಖಾಲಿ ಕ್ವಾರ್ಟರ್ ಬಾಟ್ಲಿ ನಮ್ಗೆ ತೋರಿಸ್ಬಿಟ್ಟು ಅವ್ರು ದುಡ್ಡು ಮಾಡ್ಕೊಂಬಿಟ್ರು. ಆಮೇಲೆ ಯಾವುದದು ಹಿಂಗೆ ಅಲ್ಲಾಡ್ಸು ಅವ್ರು ಚೆನ್ನಾಗಿ ಅಲ್ಲಾಡ್ಸ್ಕೊಂಬಿಟ್ರು. ನಮ್ಮ ಹೆಸ್ರು ಹೇಳ್ಕೊಂಡು ದುಡ್ಡು ಮಾಡಿಬಿಟ್ರು. ಸೊ ಸಿನಿಮಾದವ್ರಿಗೂ ನಾವೇ ಬೇಕು, ಸರ್ಕಾರಕ್ಕೂ ನಾವೇ ಬೇಕು. ಯಾವ ಗಲಾಟೆ ಮಾಡಲಿ ಏನು ಮಾಡಲಿ ಫಸ್ಟು ನಮ್ಗೆ ಹೇಳೋದು, ಕುಡುಕರು ದೂರ ಇಟ್ಬಿಡ್ತಾರೆ ನಮ್ಮನ್ನು. ರೇರ್ ಪೀಪಲ್ ರೀ ನಾವು. ನೀವು ಇಷ್ಟೆಲ್ಲ ತಿಂಡಿ ತಿಂದ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗ್ತೀರ, ಅದ್ರ ಲಿವರ್ ಪ್ರಾಬ್ಲಮ್ಮು, ಇದ್ರ ಲಿವರ್ ಪ್ರಾಬ್ಲಮ್ಮು, ಇದಕ್ಕಿಂತ ನಾವು ನೋಡಿ 2 ಬಾಟ್ಲ್ ಕುಡಿದ್ರು ಎಲ್ಲೋ ತಿರ್ಗಾ ಬಾರಿಗೆ ಹೋಗ್ತೀವಿ, ಮೆಡಿಕಲ್ ಶಾಪ್ಗೆ ಹೇಗಿದೆ ಬಾಡಿ ಸ್ಟ್ರೆಂತ್ ಓಕೆ. ನಾವು ಎಲ್ಲೆಲ್ಲಿ ಉಪಯೋಗಕ್ಕೆ ಬರ್ತೀವಿ ಗೊತ್ತಾ? ಯಾವುದೇ ಕೆಟ್ಟದಾಗಿ ವಾಸನೆ ಬಂತು ಅಂದರೆ ಒಂಚೂರು ಹಾಕೋ. ಆಮೇಲೆ ನಮ್ಮ ಡ್ರಿಂಕ್ಸು ಅಂತ ಸುಲಭವಾಗಿ ತೊಗೊಬೇಡಿ ನೀವು. ಎಲ್ಲದಕ್ಕೂ ನಾವು ಬೇಕು. ಮಗು ಹುಟ್ಟಿದಾಗ ಡಂಕಣಕ ತಿರ್ಗಾ ನಮ್ಮ ಹಾಕೋತಾರ. ಮದುವೆ ಬಂತು, ಹಿಂದ್ಗಡೆ ಮೆಹಂದಿ ಪಾರ್ಟಿ ಅಂತ. ಏನು ಮೆಹಂದಿ ಪಾರ್ಟಿ? ಎಲ್ಲ ಇದೆ ಮೆಹಂದಿ ಪಾರ್ಟಿಲು. ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲ ಹಾಕೊಂಡು ಲಕ್ಕ ಅಂತಾರೆ. ಅಲ್ಲೂ ನಾವು ಬೇಕು. ಎಲ್ಲಿ ಯಾವ ಜಾಗದಲ್ಲಿ ಬೇಡ. ರಾಜಕೀಯದಲ್ಲಿ ಗೆದ್ರ ಇಮ್ಯುನಿಟಿ ಎಲ್ರಿಗೂ ಹೋಗ್ ಅಂತ ಕಳ್ಸೋದು ನೋಡಿಲ್ವಾ ನೀವು? ದುಡ್ಡು ಕೊಟ್ರೆ ಮೋಸ ಮಾಡ್ಬೋದು, ಆದರೆ ಗುಂಡು ಕೊಟ್ರೆ ಯಾರೂ ಮೋಸ ಮಾಡಲ್ಲ. ನ್ಯಾಯವಾಗಿ ಅಂತ ಓಟ್ ಆಗ್ಬಿಟ್ಬಿಟ್ಟು ನಂಬೋದು ನಮ್ಮನ್ನು. ಹಾಫ್ ಬಾಟ್ಲ್ ತಂಡ್ರೆ ಓಟ್ ಹಾಕ್ತೀವಿ, ಫುಲ್ ಬಾಟ್ಲ್ ಕೊಟ್ಟರೆ ಬೇಕಾದ್ರೆ 2 ಹೋಗ್ತಾರೆ. ಎಲ್ಲದಕ್ಕೂ ಹೋಗಿ ಅಲ್ಲಿಗೂ ಎಲೆಕ್ಷನ್ಗೂ ಬೇಕು ನಾವು. ಸೊ ಎಕಾನಮಿ ಮೇಂಟೆನೆನ್ಸ್ ನಮ್ಮದು ಟೋಟಲಿ. ಇಂಡಿಯನ್ ಎಕಾನಮಿಯಲ್ಲಿ ವಿ ಆರ್ ಸ್ಟೇಟಿಂಗ್ ಇನ್ ದ ಫಸ್ಟ್ ಪ್ಲೇಸ್. ಟ್ರೆಂಡಿಂಗಲ್ಲಿರೋರು ನೀವು. ಭಾಳ ಟ್ರೆಂಡಿಂಗಲ್ಲಿ ಇದ್ದೀವಿ. ಪೊಲೀಸ್ನವರು ಅತಿ ವಿಷಯಕ್ಕೆ ಜಗಳ ಆಡೋದು ನಾವು. ಏನಕ್ಕೆ? ನಮಗೆ ಡ್ರಿಂಕ್ಸ್ ಅಂಗಡಿ ಬೆಳಿಗ್ಗೆ 6 ಗಂಟೆಗೆ ತೆಗೀರಿ, ರಾತ್ರಿ 12:30 ಮೇಲೂ ತೆಗೀರಿ. ಏನ್ರಿ ಮನೆ ಹಾಳು ಮಾಡ್ಬೇಕು ಅಂತ ಇದ್ದೀರಾ? 6 ಗಂಟೆಗೆ ಯಾರು ಕುಡಿಯೋಕೆ ಹೋಗ್ತಾರೇನ್ರಿ? ಒಳ್ಳೆ ಚೆನ್ನಾಗಾಯ್ತಲ್ಲ. ನಮ್ಗೆ 6 ಗಂಟೆಗೆ ನೆಮ್ಮದಿ ಬೇಕು ಅಂದರೆ 6 ಗಂಟೆಗೆ ಕುಡಿಬೇಕು. ಸಾಯಂಕಾಲದ್ದು ಮೇಂಟೈನ್ ಆಗಬೇಕು ಅಂದರೆ ಬೆಳಿಗ್ಗೆ ಕಂಟಿನ್ಯೂಟಿ ಬೇಕಾಯ್ತು. ರಾತ್ರಿ 10-11 ಗಂಟೆ ಆಯ್ತಾ ಕ್ಲೋಸ್ ಮಾಡಿ ಅಂತ ಅವ್ರು ಬರ್ತಾರೆ. 12 ಗಂಟೆಗೂ ಬರ್ತಾರೆ. ನಾವು 12:30 ಹೋಗ್ಬಿಡ್ತೀವಿ. ಆಮೇಲೆ 1 ಗಂಟೆಗೂ ಬರ್ತಾರೆ. ನಾವು ಹೋದ್ಮೇಲೂ ಬರ್ತಾರೆ. ಯಾಕೆಂದರೆ ಅವ್ರು ನಮ್ಮಂಗಾಗ ಎಲ್ಲರೂ ಅಷ್ಟೇ ಯೂನಿಫಾರ್ಮ್ ಬಿಟ್ಟ ಮೇಲೆ ಆಮೇಲೆ ಎಲ್ಲ ಲಿಕ್ವಿಡ್ ಫಾರಮ್ಮೇ. ಗೊತ್ತಾಯ್ತಾ? ಅಲ್ಲಿವರೆಗೂ ಯೂನಿಫಾರಮ್, ಆಮೇಲೆ ಲಿಕ್ವಿಡ್ ಫಾರಮ್. ಅಲ್ಲ ರೀ, ಈ ಗುಂಡು ಹಾಕಿದ್ರೆ ಸತ್ಯ ಹೇಳ್ತಾರೆ ಅಂತಾರೆ, ಅದು ನಿಜನಾ? ಯಾಕೆ ಅಂದರೆ ಸುಳ್ಳು ಹೇಳೋಕ್ಕೆ ಏನು ಉಳಿದೈತೆ? ಸುಳ್ಳು ಹೇಳೋಕ್ಕೆ ಪ್ಲ್ಯಾನ್ ಮಾಡಬೇಕು. ಕುಡಿದ ಮೇಲೆ ಪ್ಲ್ಯಾನ್ ಮಾಡೋಕ್ಕಾಗಲ್ಲ.
ಅದಕ್ಕೆ ಕುಡಿದ್ಮೇಲೆ ಎಲ್ಲ ಹೋಯ್ತದೆ, ಎಲ್ಲ ರೋಗ ಹೋಗ್ಬಿಡ್ತದೆ ಕುಡಿದ್ಮೇಲೆ. ಸರ್ವರೋಗಕ್ಕೂ ಸಾರಾಯಿ ಮದ್ದು. ಈಗ ಹೌದ್ರಿ, ಆಸ್ತಿ ಹೋಗಿದೆ, ಮನೆ ಹೋಗಿದೆ, ಇನ್ನು ರೋಗ ಹೋಗಲ್ಲ, ಹೋಯ್ತಿದೆ ಎಲ್ಲ ಹೋಗ್ತಿದ್ದು ನೆಮ್ಮದಿಯಾಗಿ ಹೆಂಗೆ ಬಂದ್ವಿ ಹಂಗಿರ್ತೀವಿ. ಅದೇ ಎಣ್ಣೆ ಹೊಡೆದ್ರೆ ಒಂದು ವಿಚಿತ್ರವಾದ, ವಿಶೇಷವಾದ, ವಿಭಿನ್ನವಾದ ಧೈರ್ಯ ಬಂದ್ಬಿಡುತ್ತೆ ನಿಮಗೆ. ಹೊಡೆದು ನೋಡಿ ಗೊತ್ತಾಯ್ತದೆ, ಸುಮ್ಮನೆ ಹಂಗೆ ಇರ್ತೀರ ಬರೀ ಒಂದ್ಸತಿ ಹಾಕೊಂಡು ನೋಡಿ ಗೊತ್ತಾಯ್ತದೆ ಅದ್ರ ಮಜಾ. ಆಮೇಲೆ ಲೈಫ್ ಲಾಂಗ್ ಡಿಂಗಲ್ ಅಲ್ಲ ಜಿಂಗಲ್ ಅಲ್ಲ. ಅಲ್ಲ ರೀ, ಇವಾಗ ಏನ್ರಿ ಕಲ್ಚರ್, ನಮ್ಮ ಸಂಸ್ಕೃತಿ ಏನ್ರಿ, ನಮ್ಮ ಕಲ್ಚರ್ ಏನ್ರಿ? ಹೆಣ್ಮಕ್ಳೆಲ್ಲ ಕುಡಿಯೋ ಅಭ್ಯಾಸ ಕಟ್ಕೊಂಡ್ಬಿಟ್ಟಿದ್ರಲ್ರಿ, ಕೆಟ್ಟ ಚಾಳಿನ. ಲೇಟಾಗಿ ಕಲ್ತವ್ರೆ ಪಾಪ, ಯಾವಾಗಲೂ ಕಲಿಬೇಕಾಗಿತ್ತು, ಇವಾಗ ಕಲ್ತವ್ರೆ. ಕುಡಿಬಾರ್ದು, ಆದರೆ ಒಂದು ತಿಳ್ಕೊಳ್ಳಿ, ಕುಡ್ದಿರೋದ್ರಿಂದ ಯಾರೂ ಸಾಹಿತ್ಯ ಆಗಲ್ಲ. ಕುಡಿದ್ಬಿಟ್ಟು ಇಂಟ್ರೆಸ್ಟ್ ಬರ್ತದೆ, ಬರೆದ್ಬಿಟ್ಟ, ಕುಡಿದ್ಮೇಲೆ ಏನಿಲ್ಲ, ನಾಚಿಕೆ ಮಾನ ಮರ್ಯಾದೆಲ್ಲ ಹೋಗ್ಬಿಡ್ತದೆ, ಭಯನೂ ಹೋಗ್ಬಿಡ್ತದೆ. ಆಗ ಇಷ್ಟ ಬಂದಂಗೆ ಮಾತಾಡ್ತಾನೆ ಹೊರತು ಯಾವ ಕಲಾವಿದನೂ ಸ್ಟೇಜ್ ಮೇಲೆ ಕುಡಿದು ಮಾತಾಡಲ್ಲ, ಯಾವ ಒಳ್ಳೆ ರೈಟರು ಕುಡ್ದೇನು ಬರೆಯಲ್ಲ, ಯಾರೂ ಕುಡ್ದೇನು ಮಾಡಲ್ಲ. ಕುಡಿದ್ಮೇಲೆ ತೂರಾಡ್ತಾರೆ ಅಷ್ಟೇ. ನ್ಯಾಯ ನೀತಿ ಗೀತಿ ಎಲ್ಲ ಮರ್ತೋಗ್ಬಿಟ್ಟು ನಾಯಿ ಆಗ್ಬಿಡ್ತಾನೆ ಅಷ್ಟೇ, ಇನ್ನೇನು ಆಗಲ್ಲ. ಕುಡ್ದಿರೋದ್ರಿಂದ ಬುದ್ಧಿನೂ ಬೆಳೆಯಲ್ಲ, ಚುರುಕು ಆಗಲ್ಲ. ದಟ್ ಈಸ್ ಮೈ ಇನ್ಫಾರ್ಮೇಷನ್. ನಿಮ್ಗೆ ಯಾವತ್ತು ಕುಡ್ತಾ ಬಿಡಬೇಕು ಅಂತ ಅನ್ಸಿಲ್ವಾ? ಒಂದು 15 ಸತಿ ಬಿಟ್ಟಿದ್ದೀನಿ. ತಿರ್ಗಾ ಕುಡಿದ್ರೆ ತಾನೇ ಬಿಡಬೇಕಾದ್ರೆ ಕುಡಿಬೇಕಲ್ಲ, ತಿರ್ಗಾ ಒಂದೇ ಸತಿಗೆ ಬಿಟ್ಬಿಟ್ರೆ ಹಿಂಗೆ ಆಗಾಗ ಬಿಡಬೇಕು. ಅದಕ್ಕೆ ಆಗಾಗ ಕುಡಿಬೇಕು. ಎಂಥ ಒಳ್ಳೆಯವರು ಈ ಜನ ನೋಡಿ. ಅವರು ನಾವು ತೂರಾಡಿದ್ದಕ್ಕೆ ಅವ್ರು ಹಾರಾಡಿದ್ದು. ಯಾರು? ಅವ್ರು ಹಾರಾಡ್ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬಿಟ್ರಲ್ಲ. ಓ, ಅವರು. ಅವ್ರು ಎಂಥವ್ರು ಅಂದರೆ ಶಬರಿಮಲೆನಲ್ಲಿ ಇದಕ್ಕೆಲ್ಲ ರಾಜಮೀನು. ಅಯ್ಯೋ, ರಾಜಮೀನು ಅಂದರೆ ಎಂಥ ಮನುಷ್ಯ ಗೊತ್ತವರು. ನಾವು ಶಬರಿಮಲೆಗೆ ಮಾಲೆ ಹಾಕ್ಬಿಟ್ಟು ಯಾವುದು ಬೇಡಪ್ಪ ಅಂತ ಹೋದರೆ ಕೈ ಮುಗಿದ ತಕ್ಷಣ ಮೇಲ್ಗಡೆ ಬಂಗಾರದ್ದು ಮಂಚು ಕಾಣ್ತದೆ. ಆಗ ನಮಗೆ ಎಂಥ ಒಳ್ಳೆ ಮನುಷ್ಯ ಅಲ್ವಾ ಅವನು ಅಂದ್ಬಿಟ್ಟು ತಿರ್ಗಾ ಬಂದಿಲ್ಲಿ ವ್ಯಾಪಾರ ಮಾಡ್ತೀವಿ. ಅದಕ್ಕೆ ಹೇಳೋದು, ಯಾವತ್ತೂ ಡ್ರಿಂಕ್ಸನ್ನು ನೀವು ತೆಗ್ದಾಕಕ್ಕಾಗಲ್ಲ. ಡ್ರಿಂಕ್ಸು ಆ್ಯಕ್ಚುಲಿ ಪೊಲೀಸ್ ನಿಲ್ಸವ್ರೆ, ಗೊತ್ತಾ ನಿಮಗೆ? ಇಲ್ಲ, ಪೊಲೀಸ್ ನಿಲ್ಸವ್ರೆ ಡ್ರಿಂಕ್ಸು, ಅಂಗಡಿನಲ್ಲಿ ನಿಲ್ಸವ್ರೆ, ನಾವು ಕುಡಿದು ಮಲಗಿಸ್ತೀವಿ ಇಷ್ಟೇ. ಅಯ್ಯೋ, ನೀವು ಒಂದು ಕೆಲಸ ಮಾಡಿ, ಕುಡಿದ್ಮೇಲೆ ವಾಸನೆ ಬರ್ತದೆ ಅಂತಾರೆ ಎಲ್ಲರೂ. ವಾಸನೆ ಬರ್ದಿರೋ ಹೆಂಡಾನು ಇದೆಯಾ? ವಾಸನೆ ಬರ್ಬೇಕ್ರಿ. ಅಯ್ಯೋ ಅಂದರೆ ಹೆಂಡ್ತಿರ್ ಗಲಾಟೆ ಮಾಡ್ತಾರೆ. ಕರ್ನಾಟಕದಲ್ಲಿರೋ ಹೆಚ್ಚು ಕಮ್ಮಿ ನಿಮಗೆ ಎಷ್ಟು ಕೋಟಿ ಜನ ಇರೋದು? 6 ಕೋಟಿ. 6 ಕೋಟಿ ಜನರಲ್ಲಿ 5 ಕೋಟಿ ಜನರು ಹೆಂಡ್ತಿರು ರಾತ್ರಿ ಇದೇ ವಾಸನೆ. ಒಂದು ದಿವಸ ಏನಾದರೂ ಕುಡಿದೇ ಹೋಗ್ಬಿಟ್ರೆ, ನೆನ್ನೆ ನಮ್ಮ ಯಜಮಾನ್ರು ಕುಡ್ಕೊಂಡೇ ಬಂದಿಲ್ಲ, ಅದಕ್ಕೆ ನಿದ್ರೆನೇ ಬರ್ತಾ ಇಲ್ಲ ಅಂತಾರೆ. ಡ್ರಿಂಕ್ಸ್ ಅಂದರೆ ಸುಲಭ ಅನ್ಕೊಬಿಡಿ ನಾವು. ಇವಾಗ ಫೈನಲ್ ಆಗಿ ನಿಮ್ಮ ಥರ ಕುಡಿಯೋರಿಗೆ ಅಥವಾ ಕುಡಿದೇ ಇರೋರಿಗೆ ಏನು ಹೇಳ್ತೀರಾ? ಯಾರು ಕುಡಿಯೋದಿಲ್ಲ ಕುಡಿಬೇಡಿ, ಯಾರು ಕುಡಿತಿದ್ದೀರಾ ಕುಡೀರಿ, ಲಿವರ್ ಇರೋವರೆಗೂ ಕುಡೀರಿ, ಆಮೇಲೆ ನಡೀರಿ. ನಿಮ್ಮನ್ನು ನಿಲ್ಸಕ್ಕೆ ನಮ್ಮ ಕೈಲಾಗಲ್ಲ, ನಮ್ಮನ್ನು ನಿಲ್ಸಕ್ಕೆ ನಿಮ್ಮ ಕೈಲಾಗಲ್ಲ, ಕುಡಿಯೋಕೆ ಇವ್ರ ಕೈಲಾಗಲ್ಲ. ಅದಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದಗಳು. ದೇವರು ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡಿ, ಬದುಕಿರುವಾಗಲೇ. ಸೊ ಧನ್ಯವಾದಗಳು. ಇದಾಗಿತ್ತು ನಮ್ಮ ಎಣ್ಣೆ ದಾಸಪ್ಪನವರ ಮಾತುಕತೆ. ಈ ರೀತಿ ಪಾತ್ರಗಳು ನಿಮಗೂ ಯಾವ್ದಾರು ನೋಡಬೇಕು ಅನ್ಸಿದ್ರೆ ದಯಮಾಡಿ ನಮಗೆ ವಾಟ್ಸಪ್ ಮಾಡಿ, ಆ ಪಾತ್ರ ನಿಮ್ಮ ಮುಂದೆ ಕರ್ಕೊಂಬರ್ತೀವಿ. ಇದಾಗಿತ್ತು ಇವತ್ತಿನ ಕಚಗುಳಿ. ಈ ರೀತಿ ಪಾತ್ರ ಯಾರ್ದೂ ಇಲ್ಲ, ಇದು ನಮ್ಮ ಕಾಲ್ಪನಿಕ ಪಾತ್ರ. ಮುಂದಿನ ಕಚಗುಳಿಯಲ್ಲಿ ಇನ್ನಷ್ಟು ನಗುವಿನ ಹಾವಳಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು ಸೊ ಮಚ್. ದೇವರು ಎಷ್ಟೊಂದು ದೇವರಿದ್ದಾರೆ. ಈ ಕಡೆ ವೆಂಕಟೇಶ್ವರ ಫಾರ್ ಮನಿ ಅಲ್ವೇ? ಮನಿ ಬೇಕು ಅಂದರೆ ವೆಂಕಟೇಶ್ವರ. ಲಕ್ಷ್ಮಿ, ವಾಂಟ್ ಮನಿ, ಲಕ್ಷ್ಮಿ. ಲಕ್ಷ್ಮಿ ಇಲ್ಲ ಅಂದರೆ ಏನೂ ಆಗಲ್ಲ ಅಂತಾರೆ. ಅಮೇರಿಕಾದಲ್ಲಿ ಲಕ್ಷ್ಮಿ ಪೂಜಿಸ್ತಾರಿಯೇ, ಜಪಾನ್ನವ್ರು ಲಕ್ಷ್ಮಿ ಪೂಜಿಸ್ತಾರಿಯೇ ಅಂತ ಕೇಳ್ಬಿಟ್ಟು ಏನು ಮಾಡ್ತೀರಿ? ಹಂಗೆ ನೀವೆಲ್ಲವೂ ಕೇಳಕ್ಕೆ ಹೋಗಬಾರ್ದು, ಏನೂ ಆಗಲ್ಲ.